ಶಾಸ್ತ್ರಗಳೆಲ್ಲ ಶುರುವಾಗಿರೋದ್ರಿಂದ ನನ್ನ ಶಕ್ತಿ ಎಲ್ಲ ಕಡಿಮೆ ಆಗೋಗಿದೆ. ನನ್ಗೇನು ಮಾಡಕ್ಕಾಗ್ತಿಲ್ಲ. ದುರ್ಗಾ ದುರ್ಗಾ ನೋಡಿಲಿ, ನಾನು ಇಲ್ಲಿದ್ದೀನಿ. ನಿನ್ಗೇನು ಆಗಲ್ಲ, ನಾನಿದ್ದೀನಿ. ಹೇಳು ದುರ್ಗಾ, ಪ್ಲೀಸ್ ಕಣ್ಬಿಡು. ದುರ್ಗಾ ದುರ್ಗಾ ಇಲ್ಲ ಇದ್ದೀನಿ. ನಿನ್ಗೇನು ಆಗಲ್ಲ. ಮಾಯಾ, ಎಲ್ಲ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ಯಾ ತಾನೆ? ಡೋಂಟ್ ವರಿ ಮ್ಯಾಮ್, ದುರ್ಗನ್ಗೆ ಪರ್ಫೆಕ್ಟ್ ಅರೇಂಜ್ಮೆಂಟ್ ಮಾಡಿದ್ದೀನಿ. ಅವಳಿಂದ ಇನ್ಯಾವ ಪ್ರಾಬ್ಲಮೂ ಆಗಲ್ಲ. ವೆರಿ ಗುಡ್. ಮ್ಯಾಮ್, ಕೇಳು ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳು ಮಾಯಾ. ಅಲ್ಲ, ನಾನು ಶರತ್ನ ಇಷ್ಟಪಟ್ಟೆ ನಿಜ. ಆದರೆ ನೀವು ಮನ್ಸು ಮಾಡಿದಿದ್ರೆ ಶರತ್ಗೆ ಯಾವ ಹುಡುಗಿನ ಬೇಕಾದ್ರೂ ತನ್ನ ಮದುವೆ ಮಾಡಿಸ್ಬೋದಾಗಿತ್ತು. ಬಟ್ ನೀವ್ಯಾಕೆ ನನ್ನನ್ನು ಚೂಸ್ ಮಾಡಿದ್ರಿ? ಅದು ಅಲ್ಲದೆ ನನ್ನಿಂದಾಗಿ ನಿಮ್ಗೆ ಎಷ್ಟೋ ಪ್ರಾಬ್ಲಮ್ ಆದರೂ ಕೂಡ ನೀವು ನನಗೆ ಸಪೋರ್ಟ್ ಮಾಡಿದ್ದೀರ. ಯಾಕೆ ಅಂತ ಕೇಳ್ಬೋದಾ? ಈಗೇನು ಮಾಯಾ, ನಿನಗೆ ಶರತ್ ಬೇಕಿತ್ತು, ಈಗ ಸಿಗ್ತಾ ಇದ್ದಾನೆ ತಾನೆ, ಅಷ್ಟು ಸಾಕು. ಕೆಲವು ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಳದಿರೋದೇ ಒಳ್ಳೆಯದು. ಎಷ್ಟೋ ದಿನದ ನಿನ್ನ ಮದುವೆ ಕನಸು ಈಗ ನನಸಾಗ್ತಾ ಇದೆ. ಸಂತೋಷ ಪಡು. भगवान विष्णु मंगलम ಶ್ರೀಕಾಕ್ಷಂ ಮಂಗಳಂ ತಮೋ ಹರಿಯೇ. ಓಂ ಶ್ರೀ ಲಕ್ಷ್ಮೀ ಮಾತಾಯಿ ಶಾರದಾ ಶ್ರೀಕಾಶ್ಮೀರಪುರವಾಸಿನಿ. ತಗೊಳ್ಳಿಮ್ಮ, ಮಾಂಗಲ್ಯವನ್ನ ಎಲ್ಲರ ಕೈಲೂ ಮುಟ್ಟಿಸ್ಕೊಂಬಂದ್ಬಿಡಿ ಒಂದ್ಸಲ. ಇದೆ ಹೋಗು. ಶರತ್, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಹೊಸ ಜೀವನ ಶುರುವಾಗತ್ತೆ. ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಡೋಂಟ್ ವರಿ, ನೀವು ನನ್ನ ಜೊತೆ ತುಂಬಾ ಖುಷಿಯಾಗಿರ್ತೀರ. ಗೀತಾ, ಬೇಜಾರು ಮಾಡ್ಕೋಬೇಡ. ಆ ದೇವಿನ ಬೇಡ್ಕೊಂಡಿದ್ದೆಲ್ಲ ಅವಳು ಸಹಾಯ ಮಾಡ್ತಾಳೆ. ಹೇಗೆ ದೇವಿ ಈಗೇನ್ ಮಾಡ್ತಾಳೆ? ಸ್ವಲ್ಪ ಹೊತ್ತಿನಲ್ಲಿ ಮದುವೆ ಆಗೋಗತ್ತೆ. ದೇವಿ ನನ್ ಕಂಡ್ರೆ ಇಷ್ಟ ಇಲ್ಲ. ಕರ್ಮದ ಫಲ. ಏನ್ ಮಾಡ್ತಾ ಇದ್ದೀರಾ? ಇಲ್ಲಿ ಯಾಕೆ ಕೂತ್ಕೊಂಡ್ರಿ? ನೀನು ಗೆರೆ,
ನಾನು ದಾಟಲ್ಲ. ಹೊರಟೋಗಿ ಇಲ್ಲಿಂದ, ಹೊರಟೋಗಿ. ನಿರ್ಗಮನ ಅಸಾಧ್ಯ, ಪ್ರವೇಶ ಅಸಾಧ್ಯ. ಭಯ ಭಯ, ಆತಂಕವದನ, ಶತ್ರು ಭಯ, ಖುಷಿ. ನನಗೆ ಗೊತ್ತು, ನೀವಿಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ನಾನು ಅಂದ್ಕೊಂಡಿದ್ದನ್ನ ಹಾಳು ಮಾಡೋದೇ ನಿಮ್ಮ ಗುರಿ. ತುಂಬಾ ದಿನಗಳಿಂದ ನನ್ನ ಉದ್ದೇಶಕ್ಕೆ ಭಂಗ ಉಂಟು ಮಾಡ್ತಾ ಇರೋದು ನೀವೇ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸಂತೋಷ, ಸತ್ಯದ ಅರಿವು. ಇಲ್ಲ, ನಾನ್ ಬಿಡೋದಿಲ್ಲ. ಇವತ್ತು ನೀವು ಏನ್ ಮಾಡೋದಕ್ಕೂ ನಾನ್ ಬಿಡೋದಿಲ್ಲ. ನಾನು ಪ್ರೇಕ್ಷಕ, ನಿರ್ದೇಶಕ, ನಿರ್ದೇಶಕ.